ಸಮಸ್ಯೆ ಏನಾಗೈತ್ರಿ ಅಂತ ಹೇಳ್ರಿ. ಸಮಸ್ಯೆ ಅಂದ್ರೆ ಇಲ್ಲಿ ನೀರು ಬಿಡತಾರ ಕೆನಾಲ್ದಾಗ ರೀ. ಹಳಗೊಟ್ಟು ಬಂದ ಮನುಷ್ಯಾಗ ಹಾಯಕು ಬರುವತ್ತು ನಾವು ನೀರು ಕುಡಿವಲ್ಲು, ನೀರು ಕೆಟ್ಟವು. ಮತ್ತೆ ಅಲ್ಲಿ ಕೆಂಪಡೆ ಪಟ್ಟಿ ತುಂಬ್ಕೊಂಡ್ ಬರ್ತಾರೋ ಮಡಿಗೊಟ್ಟು ಸುರ್ತಾರೋ ಇಲ್ಲಿ ಹಳದಾಗ ಸುರಿ ಹೊಂಟಾರು. ಫ್ಯಾಕ್ಟ್ರಿ ಯಾವ್ದ್ರಿ? ಶುಗರ್ ಫ್ಯಾಕ್ಟ್ರಿ. ಅದು ಯಾವ ಊರು ಅದ್ರ? ಕೆಂಪಡೆ ಪೇಟೆ. ಹಾಂ ರೀ. ಯಾರು ಅದಕ್ಕೆ ಮಾಲಕರ್ರಿ? ಅವ್ರ ಶ್ರೀಮಂತ ಪಾಟೀಲ್ದಾರ ಖರೀ ರೀ. ಅವ್ರು ತುಂಬ್ಕೊಂಡ ಎಲ್ಲಿ ಹೋಗಿ ಸುರು ಆತಾರೋ ಇಲ್ಲಿ ಹಳ ನೀರು ಕುಡಿ ನೀರನ್ನ ಸುರತಾರ. ಟ್ರಕ್ ಡ್ರೈವರ್ಗಳ್ರಿ. ಟ್ರಕ್ ಡ್ರೈವರ್. ಎಷ್ಟು ವರ್ಷ ಆತ್ರಿ ಇದೇ ಥರ ಸಮಸ್ಯೆ ಆಯ್ತು ರೀ? ಏನ್ರಿ 2-3 ವರ್ಷ ಆತ್ ಖರೀ ರೀ. ಈ ವರ್ಷ ರೀ ಭಾಳ ಬಿಟ್ಟಾರ. ಈ ವರ್ಷ ಭಾಳ ಬಿಟ್ಟಾರ್ರಿ. ಈಗ ನಿಮ್ಗೆ ಏನಾಗಬೇಕಾಗಿತ್ತು ರೀ? ನಮಗೆ ನೀರು ಚಲೋ ನೀರು ಅದ ಬರುವಂಗೆ ಮಾಡ್ರಿ. ಕುಡಿಯಾಕ ನೀರು ಬರುವಲ್ಲ ಇಲ್ಲಿ. ಈಗ ನೀರಿನ ಭಾಳ ಸಮಸ್ಯೆ ಆಯ್ತು ರೀ. ಹಾಂ, ನೀರಿನ ಸಮಸ್ಯೆ ಎಲ್ಲ ಆಯ್ತು. ಹಾಂ ರೀ. ಜಮೀನ್ದಾಗ ಏನು ಬೆಳೆ ಬರತ್ತವ? ಜಮೀನೆಲ್ಲ ಕೊಳತಂಗ ಆಗ್ಯಾವ್ರಿ. ಮಧ್ಯಾಹ್ನ ಹೋದೈತಿ. ಹಾಂ ರೀ. ನೀರು ಹೋಗಿ. ನಿಮ್ಮ ಹೆಸರು ರೀ? ನಿಮ್ಮ ಹೆಸರೇನು ರೀ? ಫಸಲ್ ಅದೇ ಸರ್ ಚೌಕಲ. ಹಾಂ ರೀ. ಸಮಸ್ಯೆ ಏನಂದ್ರೆ ಇಲ್ಲಿ ಸರ್ ಒಂದು ಫ್ಯಾಕ್ಟ್ರಿ ಐತ್ರಿ ಕೆಂಪಾಡೋದು. ಅವರು ಮಳೆ ನೀರು ಬಿಡ್ಲತ್ತಾರ್ರಿ. ಕಂಟಿನ್ಯೂ ಹಳದಾಗ ಬಿಡ್ತಾರೋ ಏನ ಸರ್ಕಾರಿ ಕಿನಾಲ್ ಐತಲ್ರಿ ಅದ್ರಾಗ ಬಿಡ್ಲತ್ತಾರೋ. ಈ ಕಿನಾಲ್ದ ಹಳಿ ಕೂಡಿ ಸರ ಎಲ್ಲಾ ನೀರು ಕೊಳಕಾಗಿ ಬಿಟ್ಟಾವ್ರಿ. ನಮಗೆ ನಡೆದಾಡುವಾಗ ಇಲ್ಲಿಂದ ನೀವು ಒಂದ್ ಸ್ವಲ್ಪ ಹಾದು ಹೋದ್ರಪ್ಪ ಅಂದ್ರೆ ಕಾಲು ಉರಿತಾವ್ರಿ. ಅಷ್ಟು ನಮಗೆ ಇಲ್ಲಿ ಕೊಲಕಾಗಿ ಬಿಟ್ಟಾವ ಸರ್ ಮಳೆ ನೀರ್ರಿ. ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಪ್ರಾಣಿಗಳನ್ನ ತೊಳ್ಯಾಕ ಇಲ್ಲಿ ಸುತ್ತಮುತ್ತನ ಸ್ವಲ್ಪ ಜನ ಬರ್ತಾರ್ರಿ. ಪ್ರಾಣಿಗಳನ್ನ ತೊಳ್ಕೊಳಕ, ವೆಹಿಕಲ್ ತೊಳ್ಕೊಳಕೆಲ್ಲ ಬರ್ತಾರ್ರಿ. ಆ ಪ್ರಾಣಿಗಳಿಗೆ ಸಹಿತ ರೋಗಗಳು ಬರತಾವ್ರಿ ಈ ನೀರು ಹಿಡಿಯೋದ್ರಿಂದ. ಇನ್ನೊಂದು ಮೇಜರ್ ಏನಂದ್ರ ಸರ್, ಈ ನೀರ ನಮ್ ಹೊಲದಾಗ ಹೊಂಟಾವ್ರಿ. ಹೊಲದಾನ ಬೆಳೆ ಸರ್ ಎಲ್ಲಾ ನಾಶ ಆಗ್ಯಾವ್ರಿ. ಆ ಫ್ಯಾಕ್ಟ್ರಿ ಅವರಿಗೆ ಸ್ವಲ್ಪ ನೀವು ಕ್ರಮ ಕೈಗೊಂಡ್ರೆ ಏನ್ರಿ ಆಕೈತ್ರಿ. ಅವ್ರಿಗೊಂದು ನಮ್ ಕಡೆ ಧಿಕ್ಕಾರ ಐತಿ ಸರ್. ಎಷ್ಟು ವರ್ಷ ಸಮಸ್ಯೆ ಸರ್? ಇದು ಪ್ರತಿ ವರ್ಷ ಇದ ಹಾಡೈತ್ರಿ. ಇಲ್ಲಿ ಗ್ರಾಮಸ್ಥರೆಲ್ಲ ಕೂಡಿ ಆ ಗಾಡಿಗಳನ್ನ ಹಿಡಿದು ಅವ್ರಿಗೆ ಹೇಳಿದ್ರು ಸಹಿತ ಅಲ್ಲಿ ಹೂ ಅಂತಾರ್ರಿ. ಮತ್ ಎಲ್ಲಾರು ಮಲ್ಕೊಂಡ್ ಬಳಕ್ ರಾತ್ರಿ ಬಿಡತ್ತಾರ ಸರ್. ಸಾಕಾಗಿ ಹೋಗೈತಿ ಸರ್ ಇವ್ರಿಗೆ ಹೇಳಿ. ಸಕ್ರಿ ಫ್ಯಾಕ್ಟ್ರಿ ಮಾಲಕರು ಯಾರ್ರಿ? ಸಕ್ರಿ ಫ್ಯಾಕ್ಟ್ರಿ ಮಾಲಕ ಶ್ರೀಮಂತ್ ಪಾಟೀಲ್ ರೀ. ಹಾಂ ರೀ. ಸಚಿವರು ಸಚಿವರು ಇದ್ರು, ಮಾಜಿ ಸಚಿವರು. ಈಗ ಮಾಜಿ ಆಗ್ಯಾರ. ಈಗ ಅವ್ರ ಫ್ಯಾಕ್ಟ್ರಿಯಿಂದ ಎಷ್ಟು ರೈತರ ಸಮಸ್ಯೆ ಎಲ್ಲ ಆಯ್ತು? ಬಾಳ ರೈತರಿಗಲ್ಲ ಸರ್. ಇನ್ರಿ ಈ ನೀರ್ ಅವರು ಪ್ರತಿ ವರ್ಷ ಬಿಡೋದ್ರಿಂದ ಅಡವಿ ಫಲವತ್ತತೆ ಹಾಳಾಕವ್ರಿ. ನಾಳೆ ನಾವು ಯಾವ ಬೆಳೆ ಬೆಳ್ಳಾರ ಪರಿಸ್ಥಿತಿ ಒಳಗೆ ಬಂದ್ ರೈತರನ್ನು ಬರ್ಡ್ ಭೂಮಿ ಮಾಡಿ ಹೋಗಿದ್ದಾರೆ. ನಿಮ್ಮ ಹೆಸರು ರೀ? ಶ್ರೀಧರ್ ಅಂತಾರೆ. ಇಲ್ಲಿ ನಾವು ಇಲ್ಲಿ ಇರ್ತೀರಿ, ಎಲ್ಲ ನಮ್ಮ ಮನೆ ಆಸ್ಪಾಸ್ ಇರೋರ್ರಿ. ಈ ನೀರಿನಿಂದ ಎಷ್ಟು ತ್ರಾಸ ಆಗೈತಲ್ರಿ ಅವ್ರೆಲ್ಲ ಹೊಲ್ದವ್ರ ಇಲ್ಲದಾರ್ರಿ. ಸುತ್ತಮುತ್ತ ಎಷ್ಟು ಎಕರೆ ಹಾಳಾಗಿರ್ಬೋದ್ರಿ ಅವ್ರ ನೀರಿನಿಂದ? ಸರ್ ನನಗ ಅನಿಸೋ ಮಟ್ಟಿಗೆ ಸರ್ ಇಲ್ಲಿ ಒಂದು 30 ಎಕರೆ ಐತಿ ಸರ್. ಪೂರಾ ಕಬ್ಬ ಐತಿ ಸರ್. ಎಲ್ಲಾ ಕಬ್ಬನೇ ಇದೆಲ್ಲ ಹೊಕ್ಕೈತ್ರಿ ಒಳಗಡೆ. ಎಲ್ಲಾ ಹೊಲಿ ಬಾದಾಗೈತ್ರಿ. ಈ ಕಡೆ ಒಂದು 30 ಎಕರೆ ರೀ. ನನಗೆ ಅನಿಸೋ ಮಟ್ಟಿಗೆ ಒಂದು 300ರಿಂದ 400 ಎಕರೆ ಎಲ್ಲ ಇದನ್ನ ಬಾದಾಗೈತಿ ಸರ್ ಹೊಲ ರೀ. ಇವು ಶ್ರೀಮಂತ ಪಾಟೀಲ್ ಅವ್ರ ಕಾರ್ಖಾನೆ ನೀರು ಅವ್ರ ಕಾರ್ಖಾನೆಯಿಂದ ಬರೋ ನೀರಿನಿಂದನ ಅದ್ ತ್ರಾಸ ರೀ. ಇಲ್ಲಿ ಸುತ್ತಮುತ್ತ ಅವ್ರಿಗೆ ನೀರಷ್ಟು ಬಿಟ್ರೆ ಯಾವ್ದು ಫ್ಯಾಕ್ಟ್ರಿ ಇಲ್ರಿ. ಅವ್ರದ ನೀರು ಬರತೈತ್ರಿ.